ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ ಲವಿಶ್ ಕೇಕ್ಸ್ ವಿತ್ ಹೋಮ್ ಬೇಕರ್ ಚಾನಲ್ಗೆ. ಇವತ್ತು ನಾನು ನಿಮಗೆ ಒಂದು ಈಸಿಯಾಗಿ ಒಂದು ಟೇಸ್ಟಿಯಾದಂಥ ಒಂದು ಕೇಕನ್ನು ನೀವು ಈ ಹೊಸ ವರ್ಷಕ್ಕೆ ನೀವು ಮನೆಯಲ್ಲೇ ಹೇಗೆ ರೆಡಿ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ ಮೈದಾವನ್ನು ತೊಗೊಂಡಿದ್ದೀನಿ, ಹಾಗೆ ಹಾಫ್ ಟೀ ಸ್ಪೂನ್ ಬೇಕಿಂಗ್ ಪೌಡರನ್ನು ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಉಪ್ಪು ಒಂದು 1/4 ಟೀ ಸ್ಪೂನ್ ಅಥವಾ ಒಂದು ಪಿಂಚ್ ಆದರೂ ಓಕೆ ಸಾಕು. ಇಷ್ಟೇ ನಾನು ಮಾಡ್ತಾ ಇರೋದು ವೆನಿಲಾ ಫ್ಲೇವರ್ನ ಕೇಕ್ ಆಗಿರೋದ್ರಿಂದ ಇಷ್ಟೇ. ನಾನಿಲ್ಲಿ ಬೇಕಿಂಗ್ ಸೋಡಾನ ಇವತ್ತು ಯೂಸ್ ಮಾಡ್ತಾ ಇಲ್ಲ. ನಾವು ಪ್ರತಿ ಸರಿ ಬೇಕಿಂಗ್ ಸೋಡಾ ಹಾಕಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ ಹೋಮ್ ಮೇಡ್ ಕೇಕ್ಸಲ್ಲಿ. ನಾನು ಮಾಡ್ತಾ ಇರೋದು ಹೋಮ್ ಮೇಡ್ ಕೇಕ್ಸ್. ಹಾಗೆ ಇದು ನನ್ನ ಸೇಲ್ ರೆಸಿಪಿ. ನಾನು ಯಾರಿಗೇ ಒಂದು ಆರ್ಡ್ರು ತೊಗೊಂಡ್ರು ಕೂಡ ನಾನು ಅವ್ರಿಗೆಲ್ಲ ಹೀಗೇ ನಾನು ಮಾಡ್ಕೊಳ್ಬೋದು. ನಾನು ಬೇಕಿಂಗ್ ಸೋಡಾನು ಕೂಡ ನಾನು ಸೇರಿಸ್ಕೊಳ್ತೀನಿ. ಬಟ್ ನಾನು ಒಮ್ಮೊಮ್ಮೆ ಬೇಕಿಂಗ್ ಸೋಡಾ ಇಲ್ಲದೆ ಬರೀ ಬೇಕಿಂಗ್ ಪೌಡರನ್ನು ಹಾಕಿ ನಾನು ಸ್ಪಾಂಜನ್ನು ರೆಡಿ ಮಾಡ್ಕೊಳ್ತೀನಿ. ತುಂಬಾ ಸಾಫ್ಟಾಗಿ ಬರುತ್ತೆ, ಅದರಲ್ಲಿ ನೋ ಡೌಟ್ಸ್. ಹಾಗೆ ನೀವೇನಾದ್ರು ಬೇಕ್ರಿ ಸ್ಟೈಲಲ್ಲಿ ಬೇಕು ಅಂದರೆ ನೀವು ಕೇಕ್ ಜೆಲ್ಲನ್ನು ಯೂಸ್ ಮಾಡ್ಕೊಳ್ಬೋದು. ಬಟ್ ನಾನು ಹೋಮ್ ಮೇಡ್ ಆಗಿರೋದ್ರಿಂದ ನಾನಿಲ್ಲಿ ಬೇಕಿಂಗ್ ಜೆಲ್ಲನ್ನು ಯೂಸ್ ಮಾಡ್ಕೊಳ್ಳೋದಿಲ್ಲ, ಬರೀ ಬೇಕಿಂಗ್ ಪೌಡರ್. ಬೇಕಿದ್ರೆ ಬೇಕಿಂಗ್ ಸೋಡಾ ಯೂಸ್ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಇಲ್ಲ. ಇಷ್ಟನ್ನು ಮೊದಲಿಗೆ ನಾನು ಜರಡಿ ಹಿಡಿದು ಒಂದು 2-3 ಬಾರಿ ಜರಡಿ ಹಿಡಿದು ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಳ್ತೀನಿ ಒಂದು ಬೌಲಲ್ಲಿ. ನೆಕ್ಸ್ಟ್ ನಾನು 2 ಮೊಟ್ಟೆ, ಅರ್ಧ kg ರೆಸಿಪಿಗೆ 2 ಮೊಟ್ಟೆಯನ್ನು ತೊಗೊಳ್ಬೇಕು. 2 ಮೊಟ್ಟೆಗೆ ಇಲ್ಲಿ ನಾನು ಹಾಫ್ ಟೀ ಸ್ಪೂನ್ ವೆನಿಲಾ ಎಸೆನ್ಸ್, ಹಾಗೆ 1/4 ಟೀ ಸ್ಪೂನ್ ಮಿಲ್ಕ್ ಎಸೆನ್ಸ್, ಹಾಗೆ ನಿಮ್ಮ ಹತ್ರ ಪೈನಾಪಲ್ ಎಸೆನ್ಸ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ. ಇದನ್ನು ಹಾಕೋದ್ರಿಂದ ನಮಗೆ ಮೊಟ್ಟೆಲಿರೋ ಸ್ಮೆಲ್ ನೀಟಾಗಿ ರಿಮೂವ್ ಆಗುತ್ತೆ ಅನ್ನೋ ಒಂದು ಕಾರಣ. ಮೊದಲಿಗೆ ನಾನು ಇದನ್ನು ಒಂದು ಸ್ಪೀಡಲ್ಲಿ ನಾನು 1 ನಿಮಿಷ ನಾನು ಬೀಟ್ ಮಾಡ್ಕೊಳ್ತೀನಿ ಮೊಟ್ಟೆ ಹಾಗೂ ವೆನಿಲಾ ಎಸೆನ್ಸನ್ನು ಹಾಕಿ. ನಂತರ ಇದಕ್ಕೆ ನಾನು ಹಾಫ್ ಕಪ್ ಮೆಜರ್ಮೆಂಟಲ್ಲಿ ನಾನು ಮೈದಾ ಏನು ತೊಗೊಂಡಿದ್ದೆ ಅದೇ ಮೆಜರ್ಮೆಂಟಲ್ಲಿ ನಾನು ಗ್ರ್ಯಾನ್ಯುಲೇಟೆಡ್ ಶುಗರನ್ನು ತೊಗೊಂಡಿದ್ದೀನಿ. ನನಗೆ ಅಭ್ಯಾಸ ಇರೋದ್ರಿಂದ ನಾನು ಡೈರೆಕ್ಟ್ ಶುಗರನ್ನು ತೊಗೊಂಡಿದ್ದೀನಿ. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ, ಇದೇ ಮೊದಲನೇ ಬಾರಿ ಮಾಡ್ತಾಯಿದ್ರೆ, ನೀವು ಆದಷ್ಟು ಪುಡಿ ಮಾಡಿಕೊಂಡು ಒಂದು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಂಡು ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ನಂತರ ನೀವು ಕೇಕಿಗೆ ಯೂಸ್ ಮಾಡಿ. ಪುಡಿ ಮಾಡಿದ ಮೇಲೂ ಕೂಡ ನೀವು ಇಲ್ಲಿ ಮೆಜರ್ ಮಾಡ್ಕೊಳ್ಳಿ ಈ ಅರ್ಧ ಕಪ್ಪಲ್ಲಿ. ಯಾಕಂದರೆ ಅರ್ಧ ಕಪ್ಪು ನೀವು ಡೈರೆಕ್ಟು ಸಕ್ಕರೆ ಹಾಕಿ ಪುಡಿ ಮಾಡಿದ್ಮೇಲೆ ನಿಮಗೆ ಅಲ್ಲಿ 1/4 ಕಪ್ ಎಕ್ಸ್ಟ್ರಾ ಬರುತ್ತೆ. ಹಾಗಾಗಿ ನಂತರ ಅದನ್ನು ಅರ್ಧ ಕಪ್ಪಾಗಿ ನೀವು ಮೆಜರ್ ಮಾಡಿಕೊಂಡು ನಂತರ ಇಲ್ಲಿ ನೀವು ಯೂಸ್ ಮಾಡ್ಕೊಳ್ಬೋದು. ನಾನು ಒಂದು 2-3 ಬಾರಿಯಾಗಿ ಹಾಕಿ ನಾನು ಇದನ್ನು ನೀಟಾಗಿ ಸಕ್ಕರೆ ಕರಗೋವರೆಗೂ ಬೀಟ್ ಮಾಡ್ಕೊಳ್ತೀನಿ. ಪುಡಿ ಮಾಡಿ ಹಾಕೋದ್ರಿಂದ ನಿಮಗೆ ಬೇಗ ಬೀಟ್ ಆಗುತ್ತೆ, ಬೇಗ ಸಕ್ಕರೆ ಕರಗುತ್ತೆ. ಹಾಗೆ ಹಾಕೋದ್ರಿಂದ ನಿಮಗೆ ಸ್ವಲ್ಪ ನಿಧಾನ ಆಗುತ್ತೆ. ಹಾಗಾಗಿ ಇಲ್ಲಿ ಸಕ್ಕರೆ ನೀಟಾಗಿ ಕರಗಬೇಕು. ಅದಕ್ಕೋಸ್ಕರ ನೋಡಿ, ಇದರ ಒಂದ್ಸರಿ ನೀವು ಒಂದು ಬೆರಳಲ್ಲಿ ಟಚ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅದು ಸಾಫ್ಟ್ ಇದೆಯಾ ಅಥವಾ ನಿಮಗೆಲ್ಲಾದರೂ ಮಧ್ಯೆ ಸಿಗ್ತಾ ಇದೆಯಾ ಅಂತ. ಸಾಫ್ಟ್ ಆಗಿದ್ರೆ ಅದು ನೀಟಾಗಿ ಮೆಲ್ಟ್ ಆಗಿರುತ್ತೆ. ನಂತರ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಸೇರಿಸ್ಕೊಳ್ತೀನಿ. ಇದನ್ನು ಆಯಿಲನ್ನು ಹಾಕಿದ್ಮೇಲೆ ತುಂಬ ಹೊತ್ತು ಬೀಟ್ ಮಾಡಬಾರ್ದು, 1 ಸೆಕೆಂಡ್ ಬೀಟ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ತೀನಿ. ನಂತರ ಇದಕ್ಕೆ ಯಾವುದೇ ಎಲೆಕ್ಟ್ರಿಕ್ ಬೀಟರ್ನ ಅವಶ್ಯಕತೆ ಇಲ್ಲ. ಇನ್ನು ಸ್ಪ್ಯಾಚುಲಾ ಮೂಲಕ ನಾವು ಡ್ರೈ ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ಕೊಂಡು ಸ್ಪ್ಯಾಚುಲಾ ಮೂಲಕ ನಾವು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನಾವು ಬ್ಯಾಟರನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಕಟ್ ಫೋಲ್ಡ್ ಮೆಥಡಲ್ಲೇ ನಾವು ಬ್ಯಾಟರನ್ನು ರೆಡಿ ಮಾಡ್ಕೊಳ್ಬೇಕು. ಮೈದಾವನ್ನು ನೀವು ಸ್ವಲ್ಪನೇ ಹಾಕಿ ನೀವು ಇದನ್ನು ರೆಡಿ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಕಾಯಿಸಿ ಆರಿಸಿರೋ ರೂಮ್ ಟೆಂಪ್ರೇಚರಲ್ಲಿ ಇರುವಂಥ ಹಾಲನ್ನು ನಾನು ಸೇರಿಸ್ಕೊಂಡಿದ್ದೀನಿ. ನಂತರ ನಾನು ಬ್ಯಾಟರನ್ನು ನೀಟಾಗಿ ಮಿಕ್ಸ್ ಕೊಟ್ಕೊಂಡು ಇದನ್ನು ನಾನು ಒಂದು 6 ಇಂಚ್ ಪ್ಯಾನಲ್ಲಿ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನಾನು ತೋರಿಸ್ತಾ ಇರೋದು ಇವತ್ತು 1/2 kg ಮೆಜರ್ಮೆಂಟ್ನ ಒಂದು ವೆನಿಲಾ ಸ್ಪಾಂಜ್ ಆಗಿರುತ್ತೆ. ಹಾಗೆ ಇವತ್ತು ನಾನು ರಸಮಲೈ ಫ್ಲೇವರ್ನ ಒಂದು ಟ್ರೆಸ್ಲೆಚಸ್ ಕೇಕನ್ನು ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೂ ಮುಂಚೆ ನಾನು ಒಂದು ಇದೇ ರೆಸಿಪಿಯನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಶಾರ್ಟಲ್ಲಿ, ನೀವು ಚೆಕ್ ಮಾಡ್ಕೊಳ್ಬೋದು ಅದು ಕೂಡ. ಹಾಗೆ ಟ್ರೆಸ್ಲೆಚಸ್ ಅಂದರೆ ಏನು ಗೊತ್ತಾ, ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಇದೊಂದು 3 ಮಿಲ್ಕ್ ಕೇಕ್ ಅಂತ ಹೇಳಿ 3 ವಿಧವಾದ ಮಿಲ್ಕನ್ನು ಸೇರಿಸಿ ಮಾಡುವಂಥ ಒಂದು ಕೇಕ್ ಅಂತ ಹೇಳ್ಬೋದು. ಇದರಲ್ಲಿ ತುಂಬಾ ಫ್ಲೇವರ್ ಬರುತ್ತೆ. ಇವತ್ತು ನಾನು ಮಾಡ್ತಾ ಇರೋದು ರಸಮಲೈ ಫ್ಲೇವರ್ನ ಕೇಕ್ ಆಗಿರುತ್ತೆ. ಈಗ ನಾನು ಬ್ಯಾಟರನ್ನು 180 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಈಗಾಗಲೇ ನಾನು ಪ್ರೀ ಹೀಟ್ಗೆ ಇಟ್ಕೊಂಡಿದ್ದೆ OTGನ. ಇದರಲ್ಲಿ ನಾನು 30 to 35 ಮಿನಿಟ್ಸ್ ಅಷ್ಟು ಹಿಟ್ಟು ಬೇಕ್ ಮಾಡ್ಕೊಳ್ತೀನಿ. ಈ ಥರ ಬ್ಯಾಟರನ್ನು ನೀಟಾಗಿ ಒಂಚೂರು ಕೂಡ ವೇಸ್ಟ್ ಮಾಡದೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು.
ನೋಡಿ ಈ ಥರ ಟ್ಯಾಪ್ ಮಾಡ್ಕೊಳ್ಬೇಕು. ಈ ಥರ ಟ್ಯಾಪ್ ಮಾಡೋದ್ರಿಂದ ಅದರಲ್ಲಿ ಕೆಳಗಡೆ ಹೋಗಿರುವಂಥ ಹೇರ್ ಬಬಲ್ಸ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಈ ಎಲ್ಲ ಕಡೆ ಹಿಟ್ಟು ನೀಟಾಗಿ ಸ್ಪ್ರೆಡ್ ಆಗಿರುತ್ತೆ. ಹಾಗಾಗಿ ಆ ಥರ ಮಾಡಿಕೊಂಡು ನಂತರ ನಾವು ಅದನ್ನು ಬೇಯೋಕ್ಕೆ ಹಿಡ್ಕೊಳ್ಬೇಕಾಗುತ್ತೆ. ಹಾಗೆ ನಾನು ಬಳಸೋ ಅಂಥ ಬಟರ್ ಪೇಪರ್ ಹಿಕೋ ಬೇಕ್ ಅನ್ನೋ ಒಂದು ಕಂಪ್ನಿಯ ಇದಾಗಿರುತ್ತೆ. ಇದು ಏನಂದರೆ ನಿಮಗೆ ಆಯಿಲ್ ಗ್ರೀಸ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಇದಕ್ಕೆ ಮುಂಚೆ ನಾನು ಬೇರೆ ಬಟರ್ ಪೇಪರ್ ತೋರಿಸ್ತಾ ಇದ್ದೆ, ಅದಕ್ಕೆ ಆಯಿಲನ್ನು ಗ್ರೀಸ್ ಮಾಡಿ ನಂತರ ನೀವು ಬ್ಯಾಟರನ್ನು ಪೂರ್ ಮಾಡಬೇಕಾಯಿತು. ಯಾಕಂದರೆ ಕೇಕ್ ಬೇಕಾದ ನಂತರ ಅದು ಕೆಳಗಡೆ ತಳ ಹಿಡಿದು ಬಿಡುತ್ತೆ ಅದನ್ನು ಆಯಿಲ್ ಗ್ರೀಸ್ ಮಾಡದೆ ಹೋದರೆ. ಬಟ್ ಇದು ಹಾಗಲ್ಲ, ನೀವು ಯಾವುದೇ ಥರ ಏನಿಲ್ಲ, ಇದನ್ನು ಪೇಪರನ್ನು ಸ್ಪ್ರೆಡ್ ಮಾಡಿ ಬ್ಯಾಟರನ್ನು ಟ್ರಾನ್ಸ್ಫರ್ ಮಾಡಿ ಬೇಕಿಗೆ ಇಟ್ಟರೆ ಸಾಕು. ನಂತರ ನೀಟಾಗಿ ಪೇಪರ್ ರಿಮೂವ್ ಆಗುತ್ತೆ ಬೇಕಾದಮೇಲೆ. ಹಾಗೆ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ರಸಮಲೈ ಫ್ಲೇವರ್ ಆಗಿರೋದ್ರಿಂದ ಇದು ಹೋಮ್ ಮೇಡ್ ರಸಮಲೈ, ನಾನೇ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಆದರೆ ಈ ರೆಸಿಪಿಯನ್ನು ನಾನಿಲ್ಲಿ ಹೇಳ್ಕೊಡ್ತಾ ಇಲ್ಲ, ಬಟ್ ನಾನು ಹೇಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ. ನನಗೆ ಈ ರಸಮಲೈ ತುಂಬಾ ಸಾಫ್ಟಾಗಿ ರೆಡಿ ಆಗಿತ್ತು. ಹಾಗೆ ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನನಗೆ ಅಂಗಡಿಗಿಂತ ಟೇಸ್ಟ್ ವೈಸ್ ಏನು ನನಗೆ ಕಡಿಮೆ ಅಂತ ಅನ್ನಿಸ್ಲಿಲ್ಲ ನಾನು ಮಾಡಿದ್ದ ರೆಸಿಪಿ. ಆದರೆ ಇವತ್ತು ನಾನು ಈ ರೆಸಿಪಿಯನ್ನು ಶೇರ್ ಮಾಡ್ತಾ ಇಲ್ಲ, ಬಟ್ ಈ ಫ್ಲೇವರ್ನ ಹೇಗೆ ಮನೆಯಲ್ಲೇ ನಾನು ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಬೇಕಿದ್ರೆ ಮಾಡೋದಾದರೆ ನೀವು ಶಾಪಿಂದ ಕೂಡ ರಸಮಲೈಯನ್ನು ತಂದು ನೀವು ಇಲ್ಲೇ ಮಾಡ್ಕೊಳ್ಬೋದು. ಬಟ್ ರಸಮಲೈ ರೇಟ್ ತುಂಬ ಜಾಸ್ತಿ ಇರುತ್ತೆ, ಅದ್ರ ಬದಲು ಮನೆಯಲ್ಲೇ ಮಾಡಿಕೊಂಡು ಮಾಡೋದು ಉತ್ತಮ. ಹಾಗೆ ನೋಡಿ, ಇದು ಬೇಕಾದಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದು. ಹಾಗೆ ನಿಮಗೆ ನೀಟಾಗಿ ಕೇಕ್ ಹೇಗೆ ಬೇಕಾಗಿದೆ ಅಂತ ಗೊತ್ತಾಗೋದು ಅಂದರೆ ಈ ಥರ ಒಂದು ಟೂತ್ ಪಿಕ್ ಅಥವಾ ಒಂದು ಸ್ಪೂನನ್ನು ತೊಗೊಂಡು ನೀವು ಒಳಗಡೆ ಚುಚ್ಚಿ ಈಚೆ ತೆಗೆದಾಗ ಯಾವುದೇ ಥರ ಬ್ಯಾಟರ್ ಅದಕ್ಕೆ ಅಂಟ್ಕೊಳ್ಬಾರ್ದು. ಅಂಟ್ಕೊಳ್ದೆ ಇದ್ದರೆ ಅದು ನಿಮಗೆ ನೀಟಾಗಿ ಬೇಕಾಗಿದೆ ಅಂತ ಅರ್ಥ, ಪರ್ಫೆಕ್ಟಾಗಿ ಬೇಕಾಗಿರುತ್ತೆ ಅಂತ ಅರ್ಥ. ನೋಡಿ, ನನಗೆಲ್ಲೂ ಕೂಡ ಒಂಚೂರು ಅಂಟ್ಕೊಂಡಿಲ್ಲ. ನಾನು 35 ಮಿನಿಟ್ಸ್ ಅಷ್ಟೇ ನಾನು ಬೇಕ್ ಮಾಡ್ಕೊಂಡಿರೋದು, ನೀಟಾಗಿ ಬೇಕಾಗಿದೆ. ನಂತರ ಇದನ್ನು ನಾನು ತಣ್ಣಗಾದ ಮೇಲೇ ನಾನು ಕಟ್ ಮಾಡ್ತೀನಿ. ಯಾವಾಗಲೂ ಅಷ್ಟೇ ಸ್ಪಾಂಜನ್ನು ರೆಡಿ ಮಾಡಿ ಇಟ್ಟು ಅದು ಪೂರ್ತಿ ರೂಮ್ ಟೆಂಪ್ರೇಚರಿಗೆ ಬಂದ ಮೇಲೇ ನಾವು ಅದನ್ನು ಕಟ್ ಮಾಡಬೇಕು, ಇಲ್ಲಾಂದರೆ ಅದು ನೀಟಾಗಿ ಕಟ್ ಆಗಲ್ಲ ನಮಗೆ. ಹಾಗೆ ನೀವು ನೋಡ್ಬೋದು ಅಲ್ಲಿ ಮೇಲೆ ವೈಟ್ ಡಾಟ್ಸ್ ಥರ ಕಾಣ್ತಾ ಇದೆ ಅಲ್ವಾ, ಅದೇನೆಂದರೆ ನಾನು ಹೇಳಿದ್ನಲ್ಲ ಸಕ್ಕರೆಯನ್ನು ಪುಡಿ ಮಾಡಿ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಡೈರೆಕ್ಟಾಗಿ ಹಾಕಿದ್ರೆ ನೀಟಾಗಿ ಕರಗದೇ ಇದ್ದರೆ ಏನಾಗುತ್ತೆ ಅಂತ. ಇದು ಅದರ ಎಫೆಕ್ಟ್. ಇದು ನನಗೆ ಸ್ವಲ್ಪ ಕರಗಿಲ್ಲ, ಹಾಗಾಗಿ ಅದು ಎಲ್ಲ ಮೇಲೆ ಬಂದು ಸ್ವಲ್ಪ ಕುಂತ್ಕೊಂಡಿದ್ದೆ. ಆದರೂ ಕೂಡ ನೋ ಪ್ರಾಬ್ಲಮ್. ಆದರೆ ಪ್ರತಿ ಸರಿ ಹೀಗೆ ಮಾಡ್ಕೊಳ್ಬಾರ್ದು, ಏನೂ ಆಗೋದ್ರಿಲ್ಲ ತೊಂದರೆ. ನಾವು ಶುಗರ್ ಸಿರಪ್ ಎಲ್ಲ ಹಾಕೋದ್ರಿಂದ ಅದು ನೀಟಾಗಿ ಮೆಲ್ಟ್ ಆಗೋಗುತ್ತೆ. ನಮಗೆ ಈ ಥರ ಕೇಕಿಗೆಲ್ಲ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಈ ಟ್ರೆಸ್ಲೆಚಸ್ ಕೇಕಿಗೆ. ಹಾಗೆ ನಾನು ಆಗಲೇ ನಿಮ್ಗೆ ಹೇಳ್ತಾ ಇದ್ದೆ ಈ ಟ್ರೆಸ್ಲೆಚಸ್ ಅಂದರೆ ಏನು ಅಂತ. ಇದು 3 ಥರದ ಮಿಲ್ಕನ್ನು ಸೇರಿಸಿ ಮಾಡೋವಂಥದ್ದು. ಒಂದು ಫ್ರೆಶ್ ಕ್ರೀಮ್, ವಿಪ್ಪಿಂಗ್ ಕ್ರೀಮ್ ಹಾಗೆ ಕಂಡೆನ್ಸ್ಡ್ ಮಿಲ್ಕ್, ಇದನ್ನು ಸೇರಿಸಿ ಮಾಡುವಂಥದ್ದು. ಇದರಲ್ಲಿ ಕೂಡ ತುಂಬ ಫ್ಲೇವರ್ ಮಾಡ್ಬೋದು. ಆ ಫ್ಲೇವರಲ್ಲಿ ನಾನು ತೋರಿಸ್ತಾ ಇರೋದು ರಸಮಲೈ ಫ್ಲೇವರ್. ಇದು ತುಂಬಾ ಲೈಟ್ ಕ್ರೀಮ್, ಇದರಲ್ಲಿ ತುಂಬ ಕ್ರೀಮ್ ಇಷ್ಟಪಡಲ್ಲ, ನಮಗೆ ಪೇಸ್ಟ್ರೀಸ್ ಇಷ್ಟ ಇಲ್ಲ, ಕೇಕ್ ಇಷ್ಟ ಇಲ್ಲ ಅನ್ನೋರು ನೀವು ಧಾರಾಳವಾಗಿ ಈ ಕೇಕನ್ನು ಒಮ್ಮೆ ಟ್ರೈ ಮಾಡ್ಬೋದು. ತುಂಬ ಇಷ್ಟಪಡ್ತಾರೆ. ಹಾಗೆ ನಿಜವಾಗ್ಲೂ ನಾನೇನು ತಮ್ನೈಲಲ್ಲಿ ನಿಮಗೆ ತೋರಿಸಿದ್ದೆ ಟೇಸ್ಟ್ ಇಸ್ ಹೆವೆನ್ ಅಂತ, ಖಂಡಿತವಾಗ್ಲೂ ಹೆವೆನ್ನೇ ಅಂತಲೇ ಹೇಳ್ಬೋದು. ಒಂದು ಬೈಟ್ ತಿಂತಾ ಇದ್ದಂಗೆ ನಿಮಗೆ ಅನ್ನೋ ಅಷ್ಟು ಟೇಸ್ಟ್ ಇರುತ್ತೆ. ಒಮ್ಮೆ ಟ್ರೈ ಮಾಡಿ. ಹಾಗೆ ನೋಡಿ, ಈ ಥರ PVC ಕಂಟೈನರ್ ಸಿಗುತ್ತೆ ನಿಮಗೆ. ಅದರಲ್ಲಿ ನೀವು ಟ್ರೆಸ್ಲೆಚಸ್ನ ನಾವು ಸಾಮಾನ್ಯವಾಗಿ ನಾವೇನಾರ ಸೇಲಿಗೆ ಮಾಡ್ತಾಯಿದ್ದೀವಿ ಅಂತ ಅಂದರೆ ನಾವು ಈ ಥರ ಕಂಟೈನರನ್ನು ಯೂಸ್ ಮಾಡ್ತೀವಿ. ನೀವು ಮನೇಲೇ ಯೂಸ್ ಮಾಡೋದಾದರೆ ನೀವು ಯಾವ ಕೇಕನ್ನು ಯಾವ ಮೌಲ್ಡಲ್ಲಿ ರೆಡಿ ಮಾಡ್ಕೊಂಡಿರ್ತೀರ ಅದೇ ಮೌಲ್ಡಲ್ಲಿ ಹಾಗೆ ಇಟ್ಬಿಟ್ಟು ಡೈರೆಕ್ಟಾಗಿ ಅದ್ರ ಮೇಲೆ ನೀವು ಮಿಲ್ಕನ್ನು ಸ್ಪ್ರೆಡ್ ಮಾಡಿ ಸ್ವಲ್ಪ ಮೇಲೆ ಕ್ರೀಮನ್ನು ಹಚ್ಕೊಂಡು ನೀವು ಸರ್ವ್ ಮಾಡ್ಬೋದು ಅಷ್ಟೇ. ನೀವೇನಾದ್ರು ಯಾರಿಗಾದ್ರೂ ಗಿಫ್ಟಾಗಿ ಕೊಡಬೇಕು, ಯಾರಿಗಾದ್ರೂ ಮಾಡಿಕೊಡ್ತೀವಿ ಅಂದರೆ ಈ ಥರ ಕಂಟೈನರ್ ಸಿಗುತ್ತೆ. ಹಾಗೆ ನಿಮಗೆ ಈ ಫುಡ್ ಪಾರ್ಸಲ್ ಮಾಡೋ ಅಂಥ ನಿಮಗೆ ಬಾಕ್ಸ್ಗಳು ಕೂಡ ಸಿಗುತ್ತೆ, ಯೂಸ್ ಆ್ಯಂಡ್ ಥ್ರೋ. ಅಂಥ ಬಾಕ್ಸಲ್ಲಿ ಕೂಡ ನೀವು ಇದನ್ನು ಈ ಕೇಕನ್ನು, ಈ ಸ್ಪಾಂಜನ್ನು ನೀವು ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಅದ್ರ ಮೇಲೆ ಈ ಥರ ನೋಡಿ ಈ ಮಿಲ್ಕನ್ನು ಸೋಕ್ ಮಾಡಬೇಕು. ಇದರಲ್ಲಿ ಮೇಯ್ನ್ ಅಂದರೆ ಇದೇ ಪಾರ್ಟ್. ತುಂಬಾ ವೆಟ್ಟಾದಂಥ ಒಂದು ಕೇಕ್ ಅಂತ ಹೇಳ್ಬೋದು. ಇದರಲ್ಲಿ ಮಿಲ್ಕನ್ನು ಯೂಸ್ ಮಾಡಿರ್ತೀವಿ ಜಾಸ್ತಿ. ನಾನು ಇಲ್ಲಿ ರಸಮಲೈ ಆಗಿರೋದ್ರಿಂದ ನಾವು ರಸಮಲೈಗೆ ರಬ್ಡಿಯನ್ನು ರೆಡಿ ಮಾಡ್ಕೊಂಡಿರ್ತೀವಿ, ಆ ರಬ್ಡಿಯನ್ನು ನಾನು ಸೇರಿಸ್ಕೊಂಡಿದ್ದೀನಿ. ನೀವು ಬೇರೆ ಥರ ಫ್ಲೇವರ್ನ ಮಾಡೋದಾದರೆ ನೀವಲ್ಲಿ ಅದೇ 3 ವಿಧದ ಮಿಲ್ಕ್ ಅಂತ ಹೇಳಿದ್ನಲ್ಲ ನಾನು, ಆ ಥರ ನೀವು 3 ಟೈಪ್ಸಲ್ಲಿ ಮಿಲ್ಕನ್ನು
ರಸಮಲೈನ ಸೇರಿಸ್ಕೊಳ್ಬೋದು. ನೀವು ಮಾಮೂಲಿ ಕೇಕ್ ಏನು ಪೇಸ್ಟ್ರೀಸ್ ತಿಂದಿರ್ತೀರ ಅದಕ್ಕಿಂತಲೇ ಡಿಫ್ರೆಂಟ್ ಟೇಸ್ಟ್ ಅಂತ ಹೇಳ್ಬೋದು ಈ ಕೇಕು. ಹಾಗೆ ಲೈಟ್ ಕ್ರೀಮ್ ತುಂಬಾ ಆ ಕೇಕಿಗಿಂತ ಆ ಕೇಕ್ ಇಷ್ಟಪಡ್ದಿರೋರು ಕೂಡ ನೀವು ಕೇಕ್ನ ತುಂಬಾ ಇಷ್ಟಪಟ್ಟು ತಿಂತೀರಾ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಾನು ಹೇಳೋದಕ್ಕಿಂತ ನೀವು ಒಂದು ಸಾರಿ ಮಾಡಿ ನೋಡಿ, ಖಂಡಿತವಾಗ್ಲೂ ನೀವು ಮತ್ತೆ ಮತ್ತೆ ಈ ರೆಸಿಪಿನ ಟ್ರೈ ಮಾಡ್ತೀರಾ. ಹಾಗೆ ನೀವು ಯಾರಿಗಾದ್ರೂ ಮಾಡಿಕೊಟ್ರು ಕೂಡ ಅವರು ಕೂಡ ಅಷ್ಟೇ ಪದೇ ಪದೇ ನಿಮ್ಮನ್ನ ಈ ರೆಸಿಪಿಯನ್ನು ಕೇಳ್ತಾರೆ. ಹಾಗೆ ನೋಡಿ, ನನಗೆ ಈ ರಸಮಲೈ ಫ್ಲೇವರ್ ಮಾಡೋದ್ರಿಂದ ನಾನು 2 ಲೇಯರ್ ಆಗಿ ಕಟ್ ಮಾಡಿಕೊಂಡೆ. ನಿಮಗೂ ಒಂದೇ ಲೇಯರ್ ಬೇಕು ಅಂದರೆ ನೀವು ಡೈರೆಕ್ಟ್ ಎಷ್ಟು ಸ್ಪಾಂಜು ರೆಡಿ ಮಾಡಿರ್ತೀರ ಆ ಸ್ಪಾಂಜ್ ಪೂರ್ತಿ ನೀವು ಆ ಬಾಕ್ಸ್ ಒಳಗೆ ಹಾಕಿ ಮಿಲ್ಕನ್ನು ಪೂರ್ ಮಾಡಿ ಅದ್ರ ಮೇಲೆ ನೀವು ಒಂದು ಸ್ವಲ್ಪ ಲೈಟಾಗಿ ಕ್ರೀಮ್ ಹಚ್ಚಿ ನೀವು ರಸಮಲೈನ ಡೆಕೋರೇಷನ್ ಮಾಡ್ಬೋದು. ನನಗೆ ರಸಮಲೈ ಅನ್ನೋದ್ರಿಂದ ಅದು ಸ್ವಲ್ಪ ಆ ಬೈಟ್ ಸಿಗೋದ್ರಿಂದ ಮಧ್ಯ ಮಧ್ಯೆ ಆ ರಸಮಲೈ ಸಿಗ್ತಾಯಿದ್ರೆ ಆ ಟೇಸ್ಟ್ ಅಂತೂ ಇನ್ನೂ ಸ್ವರ್ಗ ಅನ್ಬೋದು, ಆಹಾ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನು 2 ಲೇಯರ್ ಆಗಿ ಕಟ್ ಮಾಡಿಕೊಂಡು ಫಸ್ಟ್ ಲೇಯರಲ್ಲಿ ಮಿಲ್ಕನ್ನು ಸೋಕ್ ಮಾಡಿದೆ. ನಂತರ ರಸಮಲೈನ ಬೈಟ್ ಇನ್ನೊಂದು ಸಣ್ಣ ಸಣ್ಣ ಪೀಸ್ಗಳಾಗಿ ಸೇರಿಸ್ಕೊಂಡು ಅದ್ರ ಮೇಲೆ ಲೈಟಾಗಿ ಕ್ರೀಮ್ ಹಾಕ್ತೆ, ಜಾಸ್ತಿ ಕ್ರೀಮ್ ಹಾಕಿಲ್ಲ. ಲೈಟಾಗಿ ಕ್ರೀಮ್ ಹಾಕಿ ಒಂದು ಸ್ಪ್ಯಾಚುಲಾ ಮೂಲಕ ನೀಟಾಗಿ ಸಾಫ್ಟಾಗಿ ನಾನು ಇದು ಕ್ರೀಮ್ ಹಚ್ಕೊಂಡೆ. ನಂತರ ಇನ್ನೊಂದು ಲೇಯರನ್ನು ನಾನು ಹಾಕ್ಕೊಂಡು ಅದ್ರ ಮೇಲೂ ಕೂಡ ಮಿಲ್ಕನ್ನು, ಇದರಲ್ಲಿ ಮೇನ್ ಪಾರ್ಟ್ ಅಂದರೆ ಮಿಲ್ಕ್, ನೀವು ಎಷ್ಟು ಮಿಲ್ಕ್ ಹಾಕ್ತೀರೋ ಅಷ್ಟು ಕೇಕ್ ಚೆನ್ನಾಗಿರುತ್ತೆ. ಅದ್ರ ಮೇಲೂ ಕೂಡ ಮಿಲ್ಕನ್ನು ಹಾಕಿ ನಂತರ ಈ ಥರ ನೋಡಿ ವಿಪ್ಪಿಂಗ್ ಕ್ರೀಮ್ ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ಇವತ್ತು ಅದು ಆರಾಮವಾಗಿ ನಿಮಗೆ ಸಿಗುತ್ತೆ ಆನ್ಲೈನಲ್ಲಿ. ಈ ಬ್ಲಿಂಕಿಟ್, ಜೆಪ್ಟೋ, ಹಾಗೆ ಈ ಬಿಗ್ ಬ್ಯಾಸ್ಕೆಟು ಇಂತಹ ನಿಮಗೆ ಸೂಪರ್ ಮಾರ್ಕೆಟ್ಗಳಲ್ಲಿ ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಯರೆಸ್ಟ್ ಬೇಕರಿಗಳಲ್ಲೂ ಕೂಡ ಕೇಳಿದ್ರೆ ಕೊಡ್ಬೋದು. ಒಮ್ಮೆ ಟ್ರೈ ಮಾಡಿ, ತುಂಬ ಆರಾಮ ಇವತ್ತು ಸಿಗೋದು ನಿಮಗೆ ಈ ಕ್ರೀಮು. ಹಾಗೆ ಒಂದು ವೆಬ್ಸೈಟ್ ಇದೆ, ಡ್ರಾಪ್ಲೈಟ್ ಅನ್ನೋ ಒಂದು ವೆಬ್ಸೈಟ್, ಅದರಲ್ಲಿ ಕೂಡ ನಿಮಗೆ ಆರಾಮವಾಗಿ ನಿಮಗೆ ಈ ಕ್ರೀಮನ್ನು ನೀವು ಆರ್ಡ್ರ್ ಮಾಡ್ಕೊಳ್ಬೋದು. ಒಂದು ದಿನಕ್ಕೆಲ್ಲ ನಿಮಗೆ ಡೆಲಿವರಿ ಕೊಡ್ತಾರೆ. ಹಾಗೆ ನೋಡಿ, ನಂತರ ನಾನು ಒಂದು ರ್ಯಾಂಡಮಾಗಿ ಜಸ್ಟ್ ಆ ಸ್ಪ್ಯಾಚುಲಾ ಯೂಸ್ ಮಾಡಿಕೊಂಡು ಒಂದು ಡಿಸೈನನ್ನು ಟ್ಯಾಪ್ ಮಾಡಿದೆ. ಒಂದು ಡಿಸೈನ್ ಕ್ರಿಯೇಟ್ ಆಯಿತು ಅಷ್ಟೇ. ಅದ್ರ ಮೇಲೆ ಈ ಥರ ಒಂದು ರಸಮಲೈನ ಇಟ್ಟು ನಾನು ಅದನ್ನು ಕೇಕ್ ಫಿನಿಷ್ ಮಾಡಿದೆ. ಇಷ್ಟೇ ಸಾಕು. ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೇನಾದರೂ ಇನ್ನೂ ಡಿಸೈನ್ ಕೊಡಬೇಕು ಅಂದರೆ ನಿಮ್ಮ ಹತ್ರ ಪೈಪಿಂಗ್ ಬ್ಯಾಗ್ ಇದ್ದರೆ ಆ ಪೈಪಿಂಗ್ ಬ್ಯಾಗಿಗೆ ನೀವು ಕ್ರೀಮನ್ನು ಹಾಕ್ಕೊಂಡು ಒಂದು ಡಾಟ್ ಅಂತ ಕೊಟ್ಕೊಂಡು ಬಂದರೆ ಅದು ಕೂಡ ಒಂದು ಡಿಸೈನ್ ಆಗುತ್ತೆ. ಇಷ್ಟೇ, ತುಂಬ ಸಿಂಪಲ್ಲು, ತುಂಬ ಈಸಿ. ನಿಮಗೆ ಸ್ಪಾಂಜ್ ಒಂದು ರೆಡಿ ಮಾಡ್ಕೊಳ್ಬೇಕು. ಯಾವುದಾದ್ರು ಕಂಟೈನರ್ ಇದ್ದರೆ ನಿಮ್ಮ ಕಂಟೈನರ್ಗೆ ಸ್ಪಾಂಜನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಹತ್ರ ಈ ರಸಮಲೈ ಮಿಲ್ಕ್ ಇದ್ದರೆ ಈ ಮಿಲ್ಕನ್ನು ಹ್ಯಾಂಡ್ ಮಾಡಿಕೊಂಡು ಈ ರಸಮಲೈಯನ್ನು ಸೇರಿಸ್ಕೊಂಡು ನಂತರ ಲೈಟಾಗಿ ಕ್ರೀಮ್ ಇದ್ದರೆ ಕ್ರೀಮನ್ನು ಅಪ್ಲೈ ಮಾಡಿ ನಂತರ ಇದನ್ನು ನೀವು ಸರ್ವ್ ಮಾಡಿದ್ರೆ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಈ ಕಂಟೈನರ್ ನೀವು ಯಾರಿಗಾದ್ರೂ ಗಿಫ್ಟಾಗಿ ಕೊಡಬೇಕು, ಯಾರಿಗಾದ್ರೂ ಮಾಡಿ ಕೊಡಬೇಕು ಅಂದರೆ ಈ ಥರ ಕಂಟೈನರ್ನ ಯೂಸ್ ಮಾಡಿ ಈ ಕೇಕನ್ನು ಟ್ರೈ ಮಾಡಿ ನೋಡಿ. ತುಂಬ ಈಸಿ, ತುಂಬ ಇಷ್ಟಪಡ್ತಾರೆ, ಮತ್ತೆ ಮತ್ತೆ ನಿಮ್ಮನ್ನ ಪದೇ ಪದೇ ಕೇಳ್ತಾರೆ. ಅದರಲ್ಲಂತೂ ನಾನು ಗ್ಯಾರಂಟಿ ಕೊಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಇದೇ ಇನ್ನೊಂದು ಫ್ಲೇವರ್ ಕೇಕ್ ಬೇಕಿದ್ರೆ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನನ್ನ ಹಳೆ ಶಾರ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ. ಅದನ್ನು ತುಂಬ ಸಿಂಪಲ್ಲಾಗಿ ಸ್ವಲ್ಪ ಫಾಸ್ಟಾಗಿ ಹೇಳಿದ್ದೀನಿ. ಇನ್ನೂ ಕೂಡ ನಿಮಗೆ ನೀಟಾಗಿ ಬೇಕಿದ್ರೆ ಕೇಳಿ, ನಾನು ಮತ್ತೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ನೋಡಿ, ಇದು ತುಂಬ ಕಡೆ ಟ್ರಾವೆಲ್ ಆಗಿದೆ, ಮೆಟ್ರೋದಲ್ಲಿ ತುಂಬ ದೂರ ಹೋಗಿದೆ, ಹಾಗಾಗಿ ಸ್ವಲ್ಪ ಲೀಕ್ ಆಗಿದೆ, ತುಂಬ ಏನು ಲೀಕ್ ಆಗಿಲ್ಲ. ಹಾಗೆ ಈ ಕೇಕು ಸ್ವಲ್ಪ ಮಿಲ್ಕಿಂದ ಮಾಡಿರೋದ್ರಿಂದ ಇದು ತುಂಬ ಸಾಫ್ಟಾಗಿರುತ್ತೆ. ಹಾಗೆ ನಿಮಗೆ ತಿನ್ಬೇಕಾದ್ರೆ ಸ್ವಲ್ಪ ಮಿಲ್ಕು ಬಾಯಿಗೆ ಬರುತ್ತೆ, ಟಚ್ ಆಗುತ್ತೆ. ತುಂಬ ಸಾಫ್ಟ್ ಅಂತ ಹೇಳ್ಬೋದು. ವೆಟ್ಟಿಯಾಗಿ ನೀವು ಹೇಗೆ ಹನಿ ಕೇಕ್ ತಿನ್ಬೇಕಾದ್ರೆ ನಿಮಗೆ ಹನಿ ಬಾಯಿಗೆ ಸಿಗುತ್ತೆ, ಹನಿ ಕೇಕು ಅದ್ರ ರಸ, ಹಾಗೆ ಇದು ಕೂಡ ಅಷ್ಟೇ. ಟ್ರೆಸ್ಲೆಚಸ್ 3 ಮಿಲ್ಕ್ ಕೇಕ್ ಅನ್ನೋದು, ಅದರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಹಾಗೆ ಈ ಚಾನಲ್ ನಿಮಗೇನಾರ ನನ್ನ ಚಾನಲ್ನಲ್ಲಿ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ ಬಂದು ಬೇಕಿಂಗ್ಗೆ ಸಂಬಂಧಪಟ್ಟಂಥ ವಿಡಿಯೋ ಮಾಡೋ ಅಂಥದ್ದು, ಹಾಗೆ ಮಾಹಿತಿ ಕೊಡೋ ಅಂಥದ್ದು. ಹಾಗೆ ಇದು ಒಂದು ಕೂಡ ಬಿಸ್ನೆಸ್ ಕೂಡ ಹೌದು. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸರ್ವ್ ಮಾಡಿ, ತುಂಬಾ ಇಷ್ಟಪಡ್ತಾರೆ. ಹಾಗೆ ಪದೇ ಪದೇ ನಿಮ್ಮ ಹತ್ರನೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಂತ ಹೇಳ್ಬೋದು ಈ ರೆಸಿಪಿಯನ್ನು. ಇದು ನನ್ನ ಇವತ್ತಿನ ಹೊಸ ವರ್ಷಕ್ಕೆ ಈಸಿಯಾಗಿ ಹೇಗೆ ನೀವು ಮನೇಲಿ ರೆಡಿ ಮಾಡ್ಕೊಳ್ಬೋದು ಅನ್ನೋ ಒಂದು ರೆಸಿಪಿ ವಿಡಿಯೋ ಆಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ಹೊಸ ವರ್ಷಕ್ಕೆ ನೀವು ಈಸಿಯಾಗಿ ಮಾಡ್ಬೋದಂತ ಹೀಗೆ ರೆಸಿಪಿಯನ್ನು ಟ್ರೈ ಮಾಡಿ. ಥ್ಯಾಂಕ್ ಯು.